ಕೋಲಾರ ನಗರದಲ್ಲಿ ಶ್ರೀರಾಮ ಸೇನೆ ವತಿಯಿಂದ ಶ್ರೀರಾಮನವಮಿ ಪ್ರಯುಕ್ತ ಗಾಂಧಿ ವನದಲ್ಲಿ ಮಾರ್ಚ್ 25ರಿಂದ 27ರವರೆಗೆ 3 ದಿನಗಳ ಕಾಲ ಶ್ರೀರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿ ಸಂಘಟನೆಯ ರಾಜ್ಯ ದಕ್ಷಿಣ ಪ್ರಾಂತ ಮುಖಂಡರಾದ ಶ್ರೀ ಶ್ರೀನಿವಾಸ್ ಗುರೂಜಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಶ್ರೀರಾಮೋತ್ಸವ ಕರಪತ್ರವನ್ನ ಬಿಡುಗಡೆ ಮಾಡಿ ಮಾತನಾಡಿದಂತಹ ಅವರು, ಶ್ರೀರಾಮೋತ್ಸವ ಕಾರ್ಯಕ್ರಮವನ್ನ ಶ್ರೀರಾಮ ಸೇನೆ ವತಿಯಿಂದ ಕಳೆದ 8 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸ್ತಾ ಬರ್ತಾ ಇದ್ದು, ಈ ಬಾರಿಯೂ ಕೂಡ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಘೋಷವಾಕ್ಯದೊಂದಿಗೆ 3 ದಿನಗಳ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದ್ದು, ಎಲ್ಲರೂ ಸೇರಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಮಾರ್ಚ್ 27ರ ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಸಂಸ್ಥಾಪಕರಾದಂತಹ ಪ್ರಮೋದ್ ಮುತಾಲಿಕ್, ಮಾಜಿ ಕೇಂದ್ರ ಸಚಿವರು ಹಾಗೂ ವಿಜಯಪುರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. 25ನೇ ತಾರೀಕು ಸಂಜೆ 4 ಗಂಟೆಗೆ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಸಾದ ವಿನಿಯೋಗ ಪ್ರತಿ ವರ್ಷ 20 ಭಜನೆ ಆಗಿದ್ದು ಮತ್ತೆ ದೇವರ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತು ಪೂಜೆ ವಿನಿಯೋಗ ಇರುತ್ತೆ. 27ನೇ ತಾರೀಕು ಆಗ ರಾಮನವಮಿ ವಿಶೇಷ ಅಭಿಷೇಕ ಎಲ್ಲ ಇರುತ್ತೆ. ಮತ್ತು ಸಂಜೆ 4 ಗಂಟೆಗೆ ಸರಿಯಾಗಿ ಮತ್ತೆ ಪ್ರಮೋದ್ ಮುತಾಲಿಕ್ ಅವರು ಮತ್ತು ಬಸವನಗೌಡಕ್ಕೆ ಬರ್ತಾ ಇದ್ದಾರೆ ಕೋಲಾರಕ್ಕೆ ಉದ್ಘಾಟನೆ ಮಾಡ್ತಾರೆ. ಬಹಿರಂಗ ಸಭೆ ಏನಿಲ್ಲ, ಸಭೆ ಮಾಡೋಣ ಸಭೆ ಯಾವುದಿಲ್ಲ. ಬಟ್ ಉದ್ಘಾಟನೆ ಮಾಡೋ ಟೈಮಲ್ಲಿ ಅಲ್ಲೇ ವೇದಿಕೆ ಇರುತ್ತೆ. ವೇದಿಕೆ ಮೇಲೆ ಅಲ್ಲೇ ಒಂದು 2 ನಿಮಿಷ ಮಾತಾಡಿ ಅವ್ರು ಉದ್ಘಾಟನೆ ಸರ್ ಅನುಮತಿ ಕೊಡಲ್ಲ ಅಂದರೆ ಇಲ್ಲಿ ಇನ್ನ ಜಿಲ್ಲಾ ಆಡಳಿತ ವೀಕ್ ಇದೆ ಅಂತ, ಇಲ್ಲೇ ಜಿಲ್ಲಾ ಆಡಳಿತ ಬರ್ಮಾಡ್ಕೊಳ್ಳೋ ಬಗ್ಗೆ ಆಗ್ತಿಲ್ಲ ಅಂದರೆ ಅದು ಇನ್ನು ಇದು ಅವ್ರದ್ದೇ ಆಗುತ್ತೆ. ಅಲ್ಲ ಈಗ ನೀವು ಕೇಳಿ ಆಫೀಸರ್ಗೆ ಕೊಟ್ಟಿದ್ದೀನಿ, ಅವ್ರು ಇನ್ನೂ ಏನಿಲ್ಲ ಅಂದರೆ ಆ ಕಡೆಯಿಂದ ಏನೂ ರಿಪ್ಲೈ ಬಂದಿಲ್ಲ. ಬಟ್ ಆ ಕಡೆ ಏನಾದ್ರು ರಿಪ್ಲೈ ಇಲ್ಲ ಅಂದರೆ ನಾನು ಕೋರ್ಟ್ ಮುಖಾಂತರ ಇವರಿಗೆ ಅದನ್ನು ನಾನು ಬೇರೆಯವ್ರಿಗೆ ಶೋಭಾ ಸ್ಟಾರ್ಟ್ ಆಗುತ್ತೆ. MG ರೋಡು, ಕಾಳಾಮಗುಡಿ ಮತ್ತು ಬಸ್ ಸ್ಟ್ಯಾಂಡು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.